ಲೋಕಾಯುಕ್ತದ ನಿವೃತ್ತ ಅಧಿಕಾರಿ ಶ್ರೀನಾಥ್ ಜೋಶಿಗೆ ಕಂಟಕ ಎದುರಾಗಲಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತು ಲೋಕಾಯುಕ್ತದ ಹೆಸರಲ್ಲಿ ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗಿದ್ರು ಇವರೆಲ್ಲ ಅಂತ. ಮಾಜಿ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿಗೆ ಕಂಟಕ. ಶ್ರೀನಾಥ್ ಜೋಶಿ HC ನಿಂಗಪ್ಪ ಡೀಲ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಮಾಜಿ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿಗೆ ಕಂಟಕ ಎದುರಾಗಿದೆ. ಶ್ರೀನಾಥ್ ಜೋಶಿ HC ನಿಂಗಪ್ಪ ಡೀಲ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಸೀಸ್ ಮಾಡಿದ್ದ ಮೊಬೈಲ್ ಬಿಚ್ಚಿಡ್ತಾ ಇದೆಯಂತೆ ಸ್ಫೋಟಕ ಸತ್ಯ. 20ಕ್ಕೂ ಹೆಚ್ಚು ಸಿಮ್ ಬಳಸಿ ನಡೆದಿತ್ತಂತೆ ಬಿಗ್ ಡೀಲ್ಗಳು. ಒಂದೊಂದು ಡೀಲ್ಗೂ ಒಂದೊಂದು ಸಿಮ್ ಬಳಕೆ ಮಾಡ್ತಾ ಇತ್ತು ಟೀಮ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಧಿಕಾರಿಗಳ ಬಳಿ ಮಾತನಾಡಿದ್ದ ಜೋಶಿ ಹಾಗೂ ಆಪ್ತ ನಿಂಗಪ್ಪ ಡೀಲ್ಗಾಗಿ ಲೆಕ್ಕವಿಲ್ಲದಷ್ಟು ಮೊಬೈಲ್ ಅನ್ನ ಈ ಜೋಶಿ ಖರೀದಿ ಮಾಡಿದ್ರು ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಡೀಲ್ ನಂತರ ಮೊಬೈಲ್ ಡೆಸ್ಟ್ರಾಯ್ ಕೂಡ ಮಾಡ್ತಿದ್ರಂತೆ ಜೋಶಿ. ನಿಂಗಪ್ಪನ ಮೊಬೈಲ್ ನಲ್ಲಿ ಸಿಕ್ಕಿದೆ ಡೀಲ್ನ ಆಡಿಯೋಗಳು. ಮೊಬೈಲ್ ರಿಟ್ರೀವ್ ನಂತರ ಕಾಸು ಕೊಟ್ಟ ಅಧಿಕಾರಿಗಳ ಮೊಬೈಲ್ ಅನ್ನ ಕೂಡ ಸೀಸ್ ಮಾಡಲಾಗುತ್ತೆ. ಸೀಸ್ ಆದ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರಂತೆ ಪೊಲೀಸರು. ಜೋಶಿ ನಿಂಗಪ್ಪನ ನೂರಾರು ಡೀಲಿಂಗ್ ಆಡಿಯೋಗಳು ಕೂಡ ರಿಟ್ರೀವ್ ಆದಂತ ಹೊತ್ತಲ್ಲೇ ಪತ್ತೆಯಾಗಿದೆ. ಕೋಟಿ ಕೋಟಿ ಹಣ ಬರ್ತಾ ಇದ್ದಂತೆ ಕ್ರಿಪ್ಟೋ ಕರೆನ್ಸಿ ಹಾಕಿ ಅದನ್ನ ಕನ್ವರ್ಟ್ ಕೂಡ ಮಾಡಿದ್ರಂತೆ ಇವರು. ನಿಂಗಪ್ಪನಿಂದ ಹಣ ಸಾಗಿಸಿ ಕ್ರಿಪ್ಟೋ ಕರೆನ್ಸಿ ಹಾಕಿ ಕನ್ವರ್ಟ್ ಮಾಡಿದ್ರಂತೆ ಶ್ರೀನಾಥ್ ಜೋಶಿ. ಆಡಿಯೋಗಳನ್ನ FSLಗೆ ಕಳಿಸಿಕೊಟ್ಟಿದೆ ಸದ್ಯ ತನಿಖಾ ತಂಡ. ಆಡಿಯೋ ಬಗ್ಗೆ FSL ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾರಣ ಇಬ್ಬರು ಕೂಡ ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡಿದವರೇ. ಹಾಗಾಗಿ ಯಾವ ರೀತಿ ಮಾಡಿದ್ರೆ ತಗ್ಲಾಕೊಳ್ತೀವಿ ಅನ್ನೋದು ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಪಕ್ಕಾ ಪ್ಲಾನಿಂಗ್ ಅನ್ನೋ ರೀತಿಯಲ್ಲಿ ಒಂದೊಂದು ಡೀಲ್ಗೂ ಕೂಡ ಹೊಸ ಹೊಸ ಮೊಬೈಲ್ಗಳು, ಹೊಸ ಹೊಸ ಸಿಮ್ ಕಾರ್ಡ್ಗಳನ್ನು ಬಳಕೆ ಮಾಡೋದಕ್ಕೆ ಜೋಶಿ ಮುಂದಾಕಿದ್ರು ಅನ್ನುವಂಥ ವಿಚಾರ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡ ಹಲವು ಮೊಬೈಲ್ಗಳನ್ನು ಸೀಸ್ ಮಾಡಿದೆ. ಅದರಲ್ಲಿ ಡಿಲೀಟ್ ಆಗಿರುವಂಥ ಒಂದಷ್ಟು ಅಂಶಗಳನ್ನು ರಿಟ್ರೀವ್ ಮಾಡಿದಂಥ ಹೊತ್ತಲ್ಲೇ ಒಂದಷ್ಟು ಆಡಿಯೋಗಳು, ಡೀಲ್ಗೆ ಸಂಬಂಧಪಟ್ಟಂಥ ಆಡಿಯೋಗಳು ಕೂಡ ಪತ್ತೆಯಾಗಿದೆಯಂತೆ. ಆದರೆ ಈ ಆಡಿಯೋಗಳು ಅವರದ್ದೇ ಅನ್ನೋದು ಕನ್ಫರ್ಮ್ ಆಗಬೇಕು ಅಂದರೆ FSLನಿಂದಲೇ ಒಂದು ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ಗಾಗಿ ತಂಡ ಕಾಯ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಲೋಕಾಯುಕ್ತದಲ್ಲಿ SP ಆಗಿ ಕೆಲಸ ಮಾಡ್ತಾ ಇದ್ದಂತಹ ಶ್ರೀನಾಥ್ ಜೋಶಿ, ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಆಗಿದ್ದಂತಹ ನಿಂಗಪ್ಪ, ಇಬ್ಬರೂ ಕೂಡ ಸೇರಿ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಇಲಾಖೆಯಲ್ಲಿದ್ದಂತಹ ಕೆಲವರನ್ನ ಟಾರ್ಗೆಟ್ ಮಾಡಿಕೊಂಡು ಲೋಕಾಯುಕ್ತದ ಹೆಸರು ಹೇಳಿ ಕೋಟಿ ಕೋಟಿ ಡೀಲ್ ಮಾಡಿರುವಂತಹ ಕಹಾನಿಗೆ ಸಂಬಂಧಪಟ್ಟಂತೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಯಿತು, ನಂತರ ಬಂಧನ ಆಯಿತು. ಬಟ್ ಈಗ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಲೋಕಾಯುಕ್ತದಲ್ಲೇ ಇದ್ಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗಿರುವ ಶ್ರೀನಾಥ್ ಜೋಶಿ ಈಗ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ, ಹೇಗೆ ಡೀಲಿಂಗ್ಗಳಾಗ್ತಾ ಇತ್ತಂತೆ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಒಂದ್ ರೀತಿ ಫಿಲ್ಮಿ ಸ್ಟೈಲ್ ಅಲ್ಲಿ ಇಲ್ಲಿ ಮಾಜಿ ಲೋಕಾಯುಕ್ತ SP ಆಗಿದ್ದಂತ ಶ್ರೀನಾಥ್ ಜೋಶಿ ಮತ್ತೆ ಅವರ ಆಪ್ತ ಆಗಿದ್ದಂತ HC ಆಗಿದ್ದಂತ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ನಿಂಗಪ್ಪ ಅವರೆಂದರೆ ಇವರು ಮಾಡ್ತಾ ಇದ್ದಂತ ಡೀಲ್ಗಳು ಒಂದೊಂದೇ ಈಗಾಗ್ಲೇ ಹೊರ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಮಾಜಿ SP ಏನು ಶ್ರೀನಾಥ್ ಜೋಶಿ ಇದ್ದಾರೆ, ಸಾಕಷ್ಟು ಒಂದ್ ರೀತಿ ಟೆಕ್ನಿಕಲಿ ಯಾವುದೇ ಡೀಲ್ಗೂ ಕೂಡ ಮೂವ್ ಆಗ್ತಾ ಇದ್ರು ಅನ್ನೋದು ಈಗ ಈ ಒಂದು ಇನ್ವೆಸ್ಟಿಗೇಷನ್ ಇಂದ ಹೊರಗೆ ಬರ್ತಿದೆ. ಯಾಕಂದ್ರೆ
ಪ್ರತಿಯೊಂದು ಡೀಲ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಡಿಮ್ಯಾಂಡ್ ಮಾಡ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳಿಂದ. ಆ ನಂತರ ಅದೇ ಅಧಿಕಾರಿಗಳ ಜೊತೆಗೆ ಮಾತನಾಡೋದಕ್ಕೆ ಒಂದೊಂದು ಸಿಮ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ರು. ಆ ಒಂದು ಸಿಮ್ ಅನ್ನು ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಇವರು ಪರ್ಚೇಸ್ ಮಾಡ್ತಾ ಇದ್ರು. ಅದಕ್ಕೆ ಅಂತಾನೆ ಬೇರೆ ಬೇರೆ ರೀತಿಯಂತ ಮೊಬೈಲ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿದೆ. ಈಗಾಗಲೇ 20ಕ್ಕೂ ಹೆಚ್ಚು ಸಿಮ್ಗಳು ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೂ ಕೂಡ ಬೇರೆ ಬೇರೆ ಮೊಬೈಲ್ ಅನ್ನು ಕೂಡ ಈಗಾಗಲೇ ಏನು ರಿಟ್ರೀವ್ ಕೂಡ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ FIR ದಾಖಲಾಗಿದೆ. ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಗೆ ಮುಂದಾಗಿದ್ದಾರೆ. ಪ್ರತಿಯೊಂದು ಏನು ಮಾತಾಡಿರುವಂತ ಆಡಿಯೋಗಳು ಕೂಡ ಈಗಾಗಲೇ ಲಭ್ಯ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಅದು ರಿಟ್ರೀವ್ ಮಾಡೋದಕ್ಕೂ ಕೂಡ ಕೆಲವೊಂದು ಸಮಯ ಹಿಡಿಯುತ್ತೆ. ಇನ್ನು ಸಾಕಷ್ಟು ಆಡಿಯೋಗಳು ಕೂಡ ಇದೆ ಅನ್ನೋ ಒಂದು ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೂಡ ಇರುವಂತದ್ದು. ಹಾಗಾಗಿ ಆಡಿಯೋಗಳು ಏನು ಬಂದ ನಂತರವೇ ಇನ್ನಷ್ಟು ಇವರ ಕರ್ಮಕಾಂಡಗಳು ಕೂಡ ಹೊರ ಬರ್ಬೇಕಾಗತ್ತೆ. ಇನ್ನು SP ಆಗಿದ್ರಿಂದ ಇವರು ಏನು ಬೇರೆ ಬೇರೆ ಹೆಸರುಗಳಲ್ಲಿ ಇಲ್ಲಿ ಆ ನಂಬರ್ ಅನ್ನು ಕೂಡ ತಗೊಳ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಯಾರ್ಯಾರನ್ನ ಇವರು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ತನಿಖೆ ವೇಳೆ ಬೆಳಕಿಗೆ ಬರ್ಬೇಕಾಗಿದೆ. ಮತ್ತೆ ನೂರಾರು ಜನ ಸರ್ಕಾರಿ ಅಧಿಕಾರಿಗಳ ಇವರ ಟಾರ್ಗೆಟ್ ಆಗಿತ್ತು. ಯಾಕಂದ್ರೆ ಲೋಕಾಯುಕ್ತ SP ಅಂದ್ರೆ ಖಂಡಿತವಾಗ್ಲೂ ಸರ್ಕಾರಿ ಅಧಿಕಾರಿಗಳು ಭಯ ಬೀಳ್ತಾರೆ. ಸೊ ಹೀಗಾಗಿ ಅವರಿಂದ ಹಣವನ್ನ ಮಾಡುವಂತ ಉದ್ದೇಶದಿಂದಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಮಾಡ್ತಾ ಇದ್ರು. ಆ ನಂತರ ಅದನ್ನು ಕೂಡ ಬ್ಲಾಕ್ ಅಲ್ಲಿ ಕೂಡ ಕನ್ವರ್ಟ್ ಮಾಡ್ತಾ ಇದ್ರು. ಹೇಗೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಆ ನಂತರ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಇವರ ಒಂದು ಹೆಸರಲ್ಲಿ ಕೂಡ ಏರ್ತಾ ಹೋಗ್ತಿತ್ತು. ಹಾಗಾಗಿ ಇವರು ಪ್ರತಿದಿನನೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರಗಳು ಕೂಡ ಇರುವಂತದ್ದು. ಪ್ರತಿಯೊಂದು ಡೀಲ್ ಕೂಡ ಇದೇ ರೀತಿಯಾಗಿ ಮೂವ್ ಮಾಡ್ತಾ ಇದ್ರು ಅಂತಾನೂ ಕೂಡ ಗೊತ್ತಾಗ್ತಿದೆ. ಈಗಾಗಲೇ HC ನಿಂಗಪ್ಪ ಅವರ ಮೊಬೈಲ್ ಏನಿದೆ ಅದನ್ನು ಕೂಡ ಈಗಾಗಲೇ ರಿಟ್ರೀವ್ ಮಾಡ್ತಾ ಇರುವಂತದ್ದು. ರಿಟ್ರೀವ್ ಮಾಡಿರುವಂತ ಸಂದರ್ಭದಲ್ಲಿ ಎಲ್ಲ ಅಂಶಗಳು ಆಡಿಯೋ ಆಗಿರ್ಬೋದು, ಜೊತೆಗೆ ಸಿಮ್ ಕಾರ್ಡ್ ಫೀಚರ್ ಆಗಿರ್ಬೋದು, ಕೆಲವೊಂದು ಈಗಾಗಲೇ ರಿಟ್ರೀವ್ ಮಾಡಿದ ನಂತರದಲ್ಲಿ ಬರ್ಬೇಕಾಗಿದೆ ಆಡಿಯೋಗಳು. ಸೊ ಹೀಗಾಗಿ ಕ್ರಿಪ್ಟೋ ಕರೆನ್ಸಿಯಲ್ಲೂ ಕೂಡ ಡೀಲ್ ಮಾಡಿರುವಂತದ್ದು. ಇನ್ನು ಇಷ್ಟು ಶೇರ್ ಅಂತ ಹೇಳಿ HC ನಿಂಗಪ್ಪಂಗೂ ಕೂಡ ಹೋಗ್ತಾ ಇತ್ತು. ಸೊ ಹೀಗಾಗಿ ಇವೆಲ್ಲವೂ ಕೂಡ ಈಗಾಗಲೇ ಆ ಅಧಿಕಾರಿಗಳ ಗಮನಕ್ಕೆ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕಿದ ನಂತರದಲ್ಲಿ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತಗೊಳ್ತೇನೆ ನಾವು ಸಹ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಈ ರೀತಿಯಾದಂತಹ ದುರುಪಯೋಗ ಮಾಡ್ಕೊಂಡಿರುವಂತಹ ಸರ್ಕಾರಿ ಉದ್ಯೋಗವನ್ನ ದುರುಪಯೋಗ ಮಾಡ್ಕೊಂಡಿರುವಂತವ್ರು ಇನ್ನು ಸಾಕಷ್ಟು ಜನರು ಕೂಡ ಇದರಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅಂತವ್ರ ಏನು ಬಂಧನಕ್ಕಾಗೂ ಈಗಾಗಲೇ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಸೂಕ್ತವಾದಂತಹ ದಾಖಲೆಗಳ ಹುಡುಕಾಟದಲ್ಲಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ಅಥವಾ ಅಧಿಕಾರಿಗಳು ಏನು ಇದಾರೆ ಅಂತಾನೆ ಹೇಳ್ಬೋದು. ಶ್ರುತಿ, ಅಜಯ್ ಭಟ್ ಇಬ್ಬರೂ ಕೂಡ ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿಂದ ಇಲಾಖೆಯ ಹೊರಗೂ ಒಳಗೂ ಯಾವ ರೀತಿ ವರ್ಕ್ ಆಗಬಹುದು, ಈ ಪ್ರಕರಣಗಳು ಬೆಳಕಿಗೆ ಬಂದಾಗ ಯಾವ ರೀತಿ ತಗ್ಲಾಕೊಳ್ಳಬಹುದು, ಇದೆಲ್ಲವನ್ನ ಕೂಡ ತುಂಬಾ ಆಲೋಚನೆ ಮಾಡಿ ಪಕ್ಕಾ ಪ್ಲಾನಿಂಗ್ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಡೀಲ್ಗಳನ್ನ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇಲ್ವಾ ತನಿಖೆಯ ಸಂದರ್ಭದಲ್ಲಿ? ಖಂಡಿತವಾಗ್ಲು. ಯಾಕಂದ್ರೆ ಮಾಜಿ SP ಆಗಿದ್ದಂತ ಶ್ರೀನಾಥ್ ಜೋಶಿ ಏನಿದ್ರೆ ಅವರು ಬೆಂಗಳೂರು ನಗರದಲ್ಲೂ ಕೂಡ DCP ಆಗಿ ಕೆಲಸ ಮಾಡಿದಂತವ್ರು. ಸೊ ಹೀಗಾಗಿ ಅವ್ರಿಗೂ ಕೂಡ ಸಾಕಷ್ಟು ಏನು ಅಧಿಕಾರಿಗಳು ಪರಿಚಯ ಇರ್ತಾರೆ. ಸೊ ಹೀಗಾಗಿ ಅಂತಹ ಅಧಿಕಾರಿಗಳ ಕಡೆಯಿಂದ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಇವರು ಏನು ಗಾಳವನ್ನ ಹಾಕ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅವರು ಗಾಳ ಹಾಕಿ ಯಾವ ರೀತಿಯಾಗಿ ಈತನನ್ನ ಟ್ರ್ಯಾಪ್ ಮಾಡ್ಬೇಕು ಅಂದ್ರೆ ಇಲ್ಲಿಗಲ್ ಆಗಿ ಆತನನ್ನ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡ್ಬೇಕು ಅಂತಾನು ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂತಿದ್ರು. ಅದಕ್ಕೆ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ನಿಂಗಪ್ಪ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇದ್ರು, ಬಲಗೈ ಬಂಟ್ನಾಗಿ ಇರ್ತಾ ಇದ್ರು. ಪ್ರತಿ ದಿನವೂ ಕೂಡ ಒಂದೊಂದು ಡೀಲ್ ಅನ್ನ ಕೂಡ ಇವ್ರ ಕಡೆ ಬರ್ತಾ ಇತ್ತು. ಅಂತವ್ರಿಗೆ ಹೆದರಿಸಿ ಬೆದರಿಸಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ತೀವಿ, ನಿಮ್ಮ ಮೇಲೆ ಈ ರೀತಿಯಾದಂತ ಅಲಿಗೇಷನ್ಸ್ ಬಂದಿದೆ, ನಿಮ್ಮ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಅವರೆಲ್ಲರನ್ನು ಕೂಡ ಹೆದರಿಸ್ತಾ ಇದ್ರು. ಆ ನಂತರ ಅವ್ರ ಕಡೆಯಿಂದ ಡೀಲ್ ಮಾಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಕೂಡ ಫೋನ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಸಿಮ್ ಅನ್ನು ಕೂಡ ಖರೀದಿ ಮಾಡ್ತಾ ಇದ್ರು. ಅದು ಕೂಡ ಬೇರೆಯವರ ಹೆಸರಲ್ಲಿ ಸಿಮ್ ಖರೀದಿ ಮಾಡ್ತಾ ಇದ್ರು. ಆ ನಂತರ ಮೊಬೈಲ್ ಫೋನ್ಸ್ ಗಳನ್ನು ಕೂಡ ಕೆಲವೊಂದ್ ಕಡೆ ಚೇಂಜ್ ಮಾಡಿದ್ದಾರೆ. ಸೊ ಹೀಗಾಗಿ ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ರು. ಆ ನಂತರ ಹಣವನ್ನ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಂಗಪ್ಪ ಮತ್ತೆ ಆತನ ಗ್ಯಾಂಗ್ ಏನಿದೆ ಅವ್ರು ಕೂಡ ಹೋಗಿ ಹಣವನ್ನ ಇಸ್ಕೊಂತ ಇದ್ರು. ಸೊ ಹಾಗೆ ಈ ರೀತಿಯಲ್ಲಿ ಪ್ರತಿದಿನ ಒಂದ್ ರೀತಿ ಫಿಲ್ಮಿ ಸ್ಟೈಲ್ ಅಲ್ಲಿ ಅಂತಾನೆ ಹೇಳ್ಬೋದು. ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಜೊತೆಗೆ ಲೋಕಾಯುಕ್ತ SP ಆಗಿರುವಂತಹ ಶ್ರೀನಾಥ್ ಜೋಶಿ ಈ ರೀತಿಯಾಗಿ ಆಟವನ್ನ ಆಡ್ತಾ ಇರೋದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಆಡಿಯೋಗಳಿದೆ ಅನ್ನೋ ಒಂದು ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ಸೊ ಹೀಗಾಗಿ ಆಡಿಯೋ ರಿಟ್ರೀವ್ ಮಾಡೋದಕ್ಕೂ ಕೂಡ ಈಗಾಗಲೇ FSLಗೂ ಕೂಡ ಹೋಗಿದೆ. FSL ಇಂದ ಕೆಲವೊಂದು ಆಡಿಯೋಗಳು ಕೂಡ ಬರ್ಬೇಕಾಗಿದೆ. ಅದೆಲ್ಲವೂ ಬಂದ ನಂತರದವೇ ಇನ್ನಷ್ಟು ವಿಚಾರಗಳು ಕೂಡ ಹೊರ ಬರಬೇಕಾಗಿದೆ. ಸದ್ಯಕ್ಕೆ ಮಾತ್ರ ಕೆಲವೊಂದು ಆಡಿಯೋ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ಮತ್ತೆ ಅವರ ಕೈ ಸೇರಿದೆ. ಆದ್ರೆ ಇನ್ನೂ ಸಾಕಷ್ಟು ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಪ್ರೂವ್ ಆಗಿದ್ದೆ ಅದಲ್ಲಿ ನಿಜಕ್ಕೂ ಕೂಡ ಇವರಿಬ್ರು ಕೂಡ ಜೈಲಿನ ವಾಸ ಏನು ಅನುಭವಿಸಲೇಬೇಕಾಗುವಂತ ಪರಿಸ್ಥಿತಿ ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.